ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ಕುಮ್ಮಿ ಅಷ್ಟೊಂದು ದುಡ್ಡು ಯಾರವ ಕೊಟ್ರು? ಭಾಳ ವಿಜಯನ್ ಹತ್ರ ಸಾಲ ತಗೊಂಡಿಲ್ಲ ಅಲ್ವೇನವ? ಯಾಕೆಂದ್ರೆ ಹೋದ ವಾರ ಮನೆಗೆ ಬಂದಿದ್ಲು, ನಿನ್ನ ರಾಜಿಗೆ ಕಾಲೇಜ್ಗೆ ಅಂತ ಸಾಲ ಇಸ್ಕೊಂಡಿದ್ದಲ್ಲ, ಅದನ್ನೇ ಮುಂದಿಟ್ಕೊಂಡು ನನ್ನ ಮಗನಿಗೆ ನಿನ್ನ ಮಗಳನ್ನ ತಂದ್ಕೊ ಅಂದ್ಲು. ಎಲ್ಲಿತ್ತೋ ಪಾಪ ನನಗೆ ಸಿಟ್ಟು ನೆತ್ತಿಗೆ ಏರ್ಬಿಡ್ತು. ಬಾಯಿಗೆ ಬಂದಂಗೆ ಬೈದು ಕಳಿಸ್ಬಿಟ್ಟೆ ಅವಳನ್ನ. ರಾಜ್ಕುಮಾರ್ನಂತವನಿಗೆ ಮದುವೆ ಮಾಡ್ಕೊಡ್ಬೇಕಾದ್ ನಿನ್ನ ಆ ಕಿರಾತನ ಕೈ ಕೊಡಕ್ಕಾಯ್ತದ? ಇಲ್ಲ ಕಣವ, ಅವಳ ಹತ್ರ ನೀನು ದುಡ್ಡು ಇಸ್ಕೊಂಡಿಲ್ಲ ಅಲ್ವೇನವ? ನಿನ್ನೆ ಕೇಳ್ತಿರೋದು, ಹೇಳವ್ವ. ಅಪ್ಪ, ನೀನ್ ಎಷ್ಟು ಆರಾಮ ಮಾಡ್ತೀಯೋ ಅಷ್ಟು ಬೇಗ ಹುಷಾರಾಗ್ತೀಯ ಅಂತ ಹೇಳೋರು ಡಾಕ್ಟ್ರು. ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ತಾ ಕೂಡ್ಬೇಡಪ್ಪ, ಇದನ್ನ ನನಗ್ ಬಿಟ್ಬಿಡು. ನಾನ್ ನೋಡ್ಕೋತೀನಿ ಅಂತ ಹೇಳ್ದೆ ಅಲ್ವಾ? ಅಯ್ಯಯ್ಯೋ, ಇದೇನಿದು ಅಕ್ಷರಗಳೇ ಸರಿಯಾಗಿ ಕಾಣಿಸ್ತಾ ಇಲ್ಲ. ಕನ್ನಡಕ ಇಲ್ಲಿದೆ, ಹಾಕೊಳ್ಳಿ. ಕನ್ನಡಕ ಹಾಕೊಂಡಿಲ್ವಾ? ಅಪ್ಪ, ಧೃತಿ ಇವಾಗ ಹೇಗಿದ್ದಾಳೆ? ಅವಳಿಗೆ ಏನಾಗಿದೆ ಜಾನು? ರೀ, ಮತ್ತೆ ಮರ್ತ್ರ? ಧೃತಿಗೆ ರಾತ್ರಿ ಎಲ್ಲ ಜ್ವರ ಇತ್ತು ತಾನೆ? ಅಯ್ಯೋ ಹೌದಲ್ವಾ? ಹೀಗಾಗಿದ್ದಾಳೆ? ಜ್ವರ ಕಡಿಮೆ ಆಗಿದೆ, ಪರವಾಗಿಲ್ಲ. ಬೆಳಗ್ಗೆ ಅಷ್ಟರಲ್ಲಿ ಜ್ವರ ಕಮ್ಮಿ ಆಗುತ್ತೆ, ಏನು ಟೆನ್ಷನ್ ಇಲ್ಲ ಅಂತ ಅದಕ್ಕೆ ಹೇಳ್ತಾ ಇದ್ರು. ಅವ್ರು ಹೇಳ್ದಾಗೆ ಆಯ್ತು ನೋಡಿ. ನಿಮ್ಮ ಅತ್ತಿಗೆ ಹೇಳಿದಕ್ಕಲ್ಲ ಆಗಿತ್ತು, ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿದ್ದಕ್ಕೆ ಹುಷಾರಾಗಿದೆ. ಅದನ್ನ ಹೇಳು. ಬರೀ ಮಕ್ಕಳನ್ನ ಹೆತ್ಬಿಟ್ರೆ ಸಾಲದು, ಅದನ್ನ ಚೆನ್ನಾಗಿ ನೋಡ್ಕೊಳ್ಳೋ ಜವಾಬ್ದಾರಿನೂ ಇರಬೇಕು. ಅದ್ ಸರಿ, ಹೆತ್ತ ತಾಯಿಗೆ ಇಲ್ದೇ ಇರೋ ಕಾಳಜಿ ಇದ್ದಕ್ಕಿದ್ದಾಗೆ ಧೃತಿ ಮೇಲೆ ನಿನಗ್ಯಾಕೆ? ಅತ್ತೆ, ಯಾಕೆ ಯಾವಾಗ್ಲೂ ಸರ್ಕಾಸ್ಟಿಕ್ ಆಗಿ ಮಾತಾಡ್ತಿರ್ತೀರಾ? ಏನಾದ್ರೂ ಹೇಳೋ ಹಾಗಿದ್ರೆ ನೇರವಾಗಿ ಹೇಳಿ. ನೇರವಾಗೇ ಹೇಳ್ತಾ ಇದ್ದೀನಿ. ನೀನು ನಿನ್ ಗಂಡ ನಿನ್ನೆ ರಾತ್ರಿ ಮಾಡಿದ್ದು ತಪ್ಪು. ಮಗುಗೆ ಅಷ್ಟು ಜ್ವರ ಇದ್ದಾಗ ನೀವಿಬ್ರು ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕಾಗಿತ್ತು. ಹೆಚ್ಚು ಕಡಿಮೆ ಆಗಿದ್ದಿದ್ರೆ ಏನ್ ಗತಿ? ನೀನ್ ಕೊಟ್ಟಿದ್ ಮಾತ್ರೆಯಿಂದ ಮಗುಗೆ ಹುಷಾರಾಗ್ಲಿಲ್ಲ. ನಾನು ತೀರ್ಥ ಅವಳನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ದಕ್ಕೆ ಹುಷಾರಾಗಿದ್ದು. ಏನೇ ಆಗ್ಲಿ, ನೀನು ನಿನ್ ಗಂಡ ತಂದೆ ತಾಯಿ ಜವಾಬ್ದಾರಿನ ಸರಿಯಾಗಿ ನಿಭಾಯಿಸ್ಲಿಲ್ಲ. ಓ, ಈಗ ಅಪ್ಪ ಅಮ್ಮ ಹೇಗಿರ್ತಾರೆ, ಏನ್ ಮಾಡ್ತಾರೆ, ಏನ್ ಮಾಡ್ಬೇಕು ಅನ್ನೋದನ್ನ ನೀವ್ ನನಗ್ ಪಾಠ ಮಾಡ್ತೀರಾ? ಅತ್ತೆ, ಮಕ್ಕಳಿಗೆ ಜ್ವರ ಬರೋದು ಸಹಜ. ಚಿಕ್ಕ ಚಿಕ್ಕ ವಿಷಯಕ್ಕೆ ಇಷ್ಟೆಲ್ಲ ಪ್ಯಾನಿಕ್ ಆಗಿ ಮನೆಯವ್ರೆಲ್ರಿಗೂ ಯಾಕೆ ಗಾಬರಿ ಮಾಡ್ತೀರಾ? ನೋಡಿ, ಜ್ವರ ಬಂತು ಅಂತ ಮಾಡೋ ಕೆಲ್ಸ ನಿದ್ದೆ ಎಲ್ಲ ಬಿಟ್ಟು ಕೂರಕ್ಕಾಗತ್ತಾ? ಹಾಗೆ ಮಾಡಿದ್ರೆ ಜ್ವರ ಹೊಟ್ಟೋಗುತ್ತಾ? ಯಾಕತ್ತೆ ಇಷ್ಟು ಸಣ್ಣ ವಿಷಯನ ಎಕ್ಸಾಜರೇಟ್ ಮಾಡ್ತೀರಾ? ನನಗೆ ನನ್ನ ಮಗಳ ಬಗ್ಗೆ ಕಾಳಜಿ ಇದೆ. ಆ ಕಾಳಜಿನ ಹೀಗೆ ನಿದ್ದೆ ಬಿಟ್ಟೆ ತೋರ್ಸ್ಬೇಕು ಅನ್ನೋದೇನಿಲ್ಲ. ತೋರ್ಕೆ ಪ್ರೀತಿ ಪ್ರದರ್ಶನ ಮಾಡೋ ಅವಶ್ಯಕತೆನೂ ನನ್ಗಿಲ್ಲ. ಅಂದ್ರೆ ನಮ್ ಪ್ರೀತಿ ತೋರ್ಗೆ ಪ್ರೀತಿ ಅಂತಾನ ನಿಮ್ ಮಾತಿನ ಅರ್ಥ? ನಾನ್ ಹಾಗೆ ಹೇಳ್ತಿಲ್ಲ ಅತ್ತೆ, ನೀವ್ ಹಾಗೆ ಅನ್ಕೋತಾ ಇದ್ದೀರಾ. ಸಾಧನಾ, ನಾನೊಂದು ವಿಷಯ ಹೇಳ್ತೀನಿ, ತಿಳ್ಕೊ ಮಗು. ನೋಡು, ತಾಯಿಯಾದವಳು ಮಕ್ಕಳನ್ನ ಅಕ್ಕರೆಯಿಂದ, ಪ್ರೀತಿಯಿಂದ, ವಾತ್ಸಲ್ಯದಿಂದ ನೋಡ್ಕೋಬೇಕು ಕಣಮ್ಮ. ಅವಕ್ಕೇನಾದ್ರೂ ಒಂದಿಷ್ಟು ಏಟಾಯ್ತು ಅಂತ ತಿಳ್ಕೊ, ಅಮ್ಮ ಅಂತ ಕರಿತೇವೆ ಹೊರತು ಅಪ್ಪ ಅಂತ ಕರೆಯಲ್ಲ, ಅಜ್ಜಿ ಅಂತ ಕರೆಯಲ್ಲ. ನಿನಗೊಂದು ಉದಾಹರಣೆ ಹೇಳ್ತೀನಿ, ಬೇಜಾರಾಗ್ಬೇಡ. ನಮ್ಮಮ್ಮ ಏನಾದರೂ ನಮ್ಮನ್ನ ಚೆನ್ನಾಗಿ ನೋಡ್ಕೊಂಡಿರ್ಲಿಲ್ಲ ಅಂದಿದ್ರೆ ನಾನು ಈ ಮನೆ ಕಟ್ಟಕ್ಕೆ ಆಗ್ತಾ ಇತ್ತಾ? ಇವಳನ್ನ ನಾನು ಮದುವೆಗಕ್ಕೆ ಆಗ್ತಾ ಇತ್ತಾ? ನೀವೆಲ್ಲ ಎಲ್ಲಿರ್ತಾ ಇದ್ರಿ? ನಿನ್ ಕೈ ಮುಗಿದು ಬೇಡ್ಕೊಳ್ತೀನಿ ತಾಯಿ, ಆ ಮಗುನ ಚೆನ್ನಾಗಿ ನೋಡ್ಕೊಮ್ಮ. ನಾನ್ ನೋಡ್ಕೊಳಲ್ಲ ಅಂತ ಯಾವಾಗ ಹೇಳ್ದೆ ಮಾವ? ನಾನು ನನ್ನ ರೀತಿಲಿ ನನ್ನ ಡ್ಯೂಟಿನ ಮಾಡ್ತಾ ಇದ್ದೀನಿ. ಯಾಕೆ ಯಾವಾಗ್ಲೂ ನೀವ್ ಹೇಳ್ದಾಗೆ ಕೇಳ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀರಾ? 3 ಹೊತ್ತು ನಂಗೆ ಮಗುನ್ ನೋಡ್ತಾ ಕೂತಿರೋದಕ್ಕಾಗೋದಿಲ್ಲ. ಇಷ್ಟು ಕಷ್ಟ ಆಗತ್ತೆ ಅನ್ನೋದಾದ್ರೆ
ಕೇರ್ ಟೇಕರ್ನ ಅಪಾಯಿಂಟ್ ಮಾಡ್ತೀನಿ. ಸಂಬಳನೂ ನಾನೇ ಕೊಡ್ತೀನಿ, ನೀವ್ ಯಾರು ಕೊಡೋದ್ ಬೇಡ. ಹಾಗೆ ನೀವ್ಯಾರು ಮಗುನ ನೋಡ್ಕೊಳ್ಳೋದು ಬೇಡ. ಅಮ್ಮ ಇಲ್ಲದ ನನ್ಗೆ ನೀನೇ ಅಮ್ಮ. ಅಪ್ಪನ ಹತ್ರ ಹೇಳ್ಕೊಳಕ್ ಆಗದೆ ಇರೋದನ್ನೆಲ್ಲ ನಾನು ನಿನ್ನ ಹತ್ರ ತಾನೇ ಹೇಳ್ಕೊಳ್ಳೋದು. ಎಂತ ಕಷ್ಟ ಬಂದ್ರು ಅದರಿಂದ ನಿವಾರಿಸಿ ನನ್ನ ಕಾಪಾಡ್ತಾ ಬಂದಿದ್ಯಾ. ಆದ್ರೀಗ ಇಂಥದ್ದೊಂದು ದೊಡ್ಡ ಪರೀಕ್ಷೆ ಇಡ್ತೀಯ ಅಂತ ನನ್ ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ಹೇಗ್ ನನ್ನ ಸಿಕ್ಕಾಕ್ಸ್ಬಿಟ್ಟೆ ಅಲ್ಲ ನೀನು. ಒಂದ್ ಕಡೆ ಅಪ್ಪನ ಜೀವನ, ಇನ್ನೊಂದ್ ಕಡೆ ನನ್ ಜೀವನ, ಎರಡರಲ್ಲೊಂದು ನಾರಿಸ್ಕೊ ಅಂದ್ರೆ ಯಾವ ಮಗ್ಳು ತಾನೇ ತನ್ನ ಜೀವನ ನಾರಿಸ್ಕೊತಾಳೆ ಹೇಳು. ನಾನ್ ವಿಜಯಕ್ಕನ್ ಮಗನ್ ಮದ್ವೆ ಆಗೋದು ನಿನಗಿಷ್ಟನಾ? ನನಗಂತೂ ಇಷ್ಟ ಇಲ್ಲ. ಇಷ್ಟ ಇಲ್ಲ ಅಂತ ಹೇಳ್ಕೊಳ್ಳೋದಕ್ಕೂ ನನಗಾಗ್ತಿಲ್ಲ. ಒಂದ್ ವೇಳೆ ಪರಿಸ್ಥಿತಿಗೆ ಸಿಕ್ಬಿದ್ದು ನಾನ್ ಮದ್ವೆಗೆ ಒಪ್ಕೊಂಡ್ರು ಅಪ್ಪ ಒಪ್ತಾರ? ಅಪ್ಪನ ಇಷ್ಟದ ವಿರುದ್ಧವಾಗಿ ನಾನ್ ಮದ್ವೆ ಆಗಕ್ ಆಯ್ತದ? ಎಂತ ಸುಳಿಲ್ ಸಿಕ್ಕಾಕ್ಸ್ಬಿಟ್ಟೆ ನೀನ್ ನನ್ನ ಮುಳುಗ್ಸೋದು ತೇಲ್ಸೋದು ನಿನ್ ಕೈಯಲ್ಲಿದೆ. ಸಮಸ್ಯೆನ ಸೃಷ್ಟಿ ಮಾಡ್ದೋಳು ನೀನೆ, ಈಗ ಅದಕ್ಕೆ ಪರಿಹಾರ ಕೊಡ್ಬೇಕಾದೋಳು ನೀನೆ. ಹೆಂಗಾದ್ರೂ ಮಾಡಿ ನನ್ನ ಕಾಪಾಡು. ಸುಮ್ಮನೆ ಅಲ್ಲಯ್ಯ ತೀರ್ಥ, ನಿನ್ನಿಷ್ಟಕ್ಕೆ ನೀನು ಪರಿಹಾರ ಕೊಡ್ರಿ ಅಂದ್ರೆ ಹೇಗೆ? ಅದಕ್ಕೆಲ್ಲ ಎಷ್ಟೊಂದು ಫಾರ್ಮಾಲಿಟೀಸ್ ಗೊತ್ತಾ? ಸರ್, ನಾವೀಗ ಫಾರ್ಮಾಲಿಟೀಸ್ ಅಂತ ಕೂತ್ರೆ ವೋಟ್ ಬ್ಯಾಂಕ್ನ ಕಳ್ಕೋಬೇಕಾಗತ್ತೆ. ಆ ಹುಡುಗಿ ಹಿಂದೆ ಇಡೀ ಕಾಲನಿ ಇದೆ ಸರ್. ಅವಳೊಂದು ಮಾತು ಹೇಳಿದ್ರೆ ಸಾಕು, ಮ್ಯಾಕ್ಸಿಮಮ್ ವೋಟ್ಸ್ ನಮಗೆ ಸಿಗುತ್ತೆ. ಇವಾಗ ಅವರು ಕೊಡ್ಸೋ ಒಂದಿಷ್ಟು ಪರಿಹಾರ ನಮ್ಮ ಬಗ್ಗೆ, ನಮ್ಮ ಪಕ್ಷದ ಬಗ್ಗೆ ಆ ಜನರ ಪ್ರೀತಿ ಗೌರವ ಹೆಚ್ಚುತ್ತೆ ಸರ್. ಯೋಚನೆ ಮಾಡಿ. ಈಗ ಅವರಿಬ್ಬರಿಗೂ ಹಣ ಕೊಡ್ತೀನಿ ಅಂತ ಇಟ್ಕೋ. ನಾಳೆ ಯಾವುದೋ ಕಾರಣಕ್ಕೆ ಆಕಸ್ಮಿಕವಾಗಿ ಸತ್ತವರ ಮನೆಯವರು ನಮಗೂ ಪರಿಹಾರ ಕೊಡ್ರಿ ಅಂದ್ರೆ ಹೇಗ್ರಿ ಕೊಡಕ್ಕಾಗುತ್ತೆ? ಅದು ಹಾಗಲ್ಲ ಸರ್. ಅದು ತೀರ್ಥ, ನಿನ್ನ ಆತಂಕ ನನಗೂ ಅರ್ಥ ಆಯ್ತು. ಆದರೆ ರೂಲ್ಸ್ ಅಂದ್ರೆ ರೂಲ್ಸ್ ಅಲ್ವಾ? ಇಷ್ಟಕ್ಕೂ ಅವರಿಬ್ರು ಸರ್ಕಾರಿ ಕೆಲಸ ಮಾಡ್ತಾ ಇರಲಿಲ್ಲ. ಸರ್ಕಾರಿ ಕೆಲಸಕ್ಕೋಸ್ಕರ ಚರಂಡಿಗೆ ಇಳಿದಿರ್ಲಿಲ್ಲ. ಸುರಕ್ಷತೆ ಬಗ್ಗೆ ಗಮನ ಕೊಡದೆ ಬೇಜವಾಬ್ದಾರಿಯಿಂದ ಪ್ರಾಣ ಕಳ್ಕೊಂಡವ್ರೆಲ್ರಿಗೂ ನಾವು ಪರಿಹಾರ ಕೊಡ್ತಾ ಹೋಗೋದು ಕಷ್ಟ ಆಗತ್ತೆ. ಸಾರ್ವಜನಿಕ ತೆರಿಗೆ ಹಣನ ತಪ್ಪಾಗಿ ಬಳಸ್ಕೊಂಡಂಗಾಗತ್ತೆ. ಸರ್, ನೀವು ಹೇಳ್ತಿರೋದು ನಂಗೂ ಅರ್ಥ ಆಗ್ತಾ ಇದೆ. ಪರ್ಸ್ನಲಿ ನನ್ನಿಂದ ಎಷ್ಟು ಸಹಾಯ ಮಾಡಕ್ ಸಾಧ್ಯನೋ ನಾನಷ್ಟು ಮಾಡಿದ್ದೀನಿ. ಸರ್ಕಾರದಿಂದ ಏನು ಪರಿಹಾರ ಕೊಡ್ಸಕ್ಕಾಗಿಲ್ಲ ಅಂದ್ರೂ ಕೊನೆ ಪಕ್ಷದ ವತಿಯಿಂದಾದ್ರೂ ಏನಾದ್ರು ಪರಿಹಾರ ಕೊಡ್ಸಿದ್ರೆ ನಮ್ಗೆ ನಷ್ಟಕ್ಕಿಂತ ಲಾಭನೇ ಹೆಚ್ಚು ಸರ್. ಗುಡ್, ವೆರಿ ಗುಡ್. ಆದರೆ ಇದನ್ನ ನಾನೊಬ್ಬನೇ ತೀರ್ಮಾನ ತಗೊಳಕ್ ಆಗೋದಿಲ್ಲ. ನಮ್ಮ ಪಕ್ಷದ ಮುಖಂಡರ ಹತ್ರನೂ ಮಾತಾಡ್ತೀನಿ, ಅವ್ರ ಹತ್ರ ಡಿಸ್ಕಸ್ ಮಾಡ್ತೀನಿ. ಅಲ್ಲಿವರೆಗೂ ಆ ಕಾಲೋನಿ ಜನರನ್ನ ನೀನೇ ಮ್ಯಾನೇಜ್ ಮಾಡು. ಆಮೇಲೆ ಆ ಮನೆ ಓನರ್ನ ಕರೆಸಿ ಸ್ವಲ್ಪ ಜೋರಾಗಿ ಮಾತಾಡಿ ಅವನಿಂದ ನಾನು ಸ್ವಲ್ಪ ಹಣ ಕೊಡು. ಸರಿ ಸರ್, ನಿಮ್ಮ ಪ್ರಯತ್ನ ನೀವು ಮಾಡಿ, ನಾನಲ್ಲಿ ಮ್ಯಾನೇಜ್ ಮಾಡ್ತೀನಿ. ಒಳ್ಳೆ ಮಧ್ಯಾಹ್ನದಷ್ಟೊತ್ತಿಗೆ
ಬಿಸಿಲು ತುಂಬಾ ಇರುತ್ತಲ್ವಾ. ನೀನ್ ಈ ತರ ಬಿಸಿಲಲ್ಲಿ ಕುತ್ಕೊಂಡು ವ್ಯಾಪಾರ ಮಾಡೋದು ನನಗೊಂಚೂರು ಇಷ್ಟ ಆಗಲ್ಲ. ವಿಜಯಮ್ಮನ್ ಮನೆ ಸೊಸೆ ಆಗೋಳ್ ನೀನು ಈ ತರ ಚಿಲ್ಲರೆ ಕೆಲಸ ಎಲ್ಲ ಮಾಡೋದ್ ಬೇಕಾ? ನೀನು 10 ದಿನದಲ್ಲಿ ದುಡಿಯೋ ದುಡ್ಡನ್ನ 10 ಏರಿಯಾ ಸುತ್ತಿ ಅರ್ಧ ದಿನದಲ್ಲಿ ಕಲೆಕ್ಟ್ ಮಾಡ್ತೀನಿ. ಅಷ್ಟು ಬರುತ್ತೆ ಬಡ್ಡಿ. ಯಾಕೆ ಏನು ಮಾತಾಡ್ತಾ ಇಲ್ಲ? ಕೋಪನಾ? ಓ ಗೊತ್ತಾಯ್ತು. ನಿನ್ನೆ ನನ್ನ ನೆಹರು ರೋಡಲ್ಲಿ ನೋಡಿದ್ಯಲ್ಲ, ಸಿಟ್ಟು ಬಂತ? ನೋಡು, ನಾನಲ್ಲಿಗೆ ಬಡ್ಡಿ ಹಣ ಕಲೆಕ್ಟ್ ಮಾಡಕ್ಕಷ್ಟೇ ಹೋಗಿದ್ದು, ಬೇರೇನು ಕೆಲಸ ಇರಲಿಲ್ಲ, ಯಾವ ಉದ್ದೇಶನೂ ಇರಲಿಲ್ಲ. ಈ ಬಡವ್ರ ಕಾಲೋನಿಲಿ ಒಬ್ಬ ಶ್ರೀಮಂತ ಇದ್ರೆ ಮುಗೀತು, ಅವನ ಬಗ್ಗೆ ಕೆಟ್ಟದಾಗ ಆಡ್ಕೊಳ್ಳೋರೇ ಹೆಚ್ಚು. ಸತ್ಯ ಏನು ಅಂತ ಯಾರು ನೋಡಲ್ಲ. ಸುಮ್ಮನೆ ಕಾಲೋನಿಲಿ ಜನಗಳು ನನ್ನ ಕೆಟ್ಟವನೇ ಅನ್ನೋದು, ಆದ್ರೆ ನಾನು ತುಂಬಾ ಒಳ್ಳೆಯವನು, ನಮ್ಮ ಅಮ್ಮನಾಣೆ. ಏನ್ ಸುಮ್ಮನೆ ಇದು? ಅವಾಗ್ಲಿಂದ ನಾನು ಒಬ್ನೇ ಮಾತಾಡ್ತಾ ಇದ್ದೀನಿ, ನೀನ್ ಏನು ಮಾತೇ ಆಡ್ತಾ ಇಲ್ಲ. ಏನಾದ್ರೂ ಹೇಳ್ಬಾರ್ದಾ? ಅಕ್ಕ, ಓ ಏನ್ ಸಮಾಚಾರ? ನೀವಿಲ್ಲೇನ್ ಮಾಡ್ತಿದ್ದೀರಾ? ಏನಿಲ್ಲಮ್ಮ, ದೇವಸ್ಥಾನಕ್ಕೆ ಅಂತ ಬಂದಿದ್ದೆ, ಇಲ್ಲೇ ಹೂ ತಗೋತಾ ಇದ್ದೆ. ಪಾಪ ನಿಮ್ಮಕ್ಕ ಎಷ್ಟೆಲ್ಲಾ ಕಷ್ಟ ಪಡ್ತಾ ಇದ್ದಾಳೆ ನೋಡು. ಒಬ್ಳೆ ಮನೆ ನಡೆಸ್ತಾಳೆ, ನೀನು ಓದು ನೋಡ್ಕೋತಾಳೆ, ಈಗ ನಿಮ್ಮಪ್ಪನ ಹಾಸ್ಪಿಟ್ಲ್ ಖರ್ಚು ನೋಡ್ಕೋತಾ ಇದ್ದಾಳೆ. ಇದನ್ನೆಲ್ಲ ನೆನ್ಸ್ಕೊಂಡ್ರೆ ತುಂಬಾ ಕಷ್ಟ ಆಗುತ್ತೆ. ಅದಕ್ಕೆ ನೀನು ತುಂಬಾ ಚೆನ್ನಾಗಿ ಓದ್ಬೇಕು, ನಿಮ್ಮ ಅಕ್ಕಂಗೆ ಒಳ್ಳೆ ಹೆಸರು ತರಬೇಕು. ಕರೆಕ್ಟಾಗಿ ಹೇಳಿದ್ನ? ಸರಿ, ನಾನಿನ್ ಬರ್ತೀನಿ. ಅಕ್ಕ, ಅಷ್ಟೊತ್ತಿಂದ ಅವನ್ ಇಲ್ಲೇನ್ ಮಾಡ್ತಿದ್ದ? ಸಾಲ ತಗೊಂಡಿದ್ಯಾ ಅಂತ ಸದ್ರ ಬಿಡ್ಬೇಡ. ನೀನ್ ಹಿಂಗೆ ಸುಮ್ನೆ ಇದ್ರೆ ಅವನ್ ಇದೇ ತರ ಜಾಸ್ತಿ ಆಡ್ತಿರ್ತಾನೆ. ಅದ್ಯಾಕ ಅವ್ರಿಬ್ರು ಕಂಡ್ರೆ ಅಷ್ಟ್ ಹೆದರ್ಕೆ ನಿನ್ಗೆ? ಅವತ್ ಹಾಸ್ಪಿಟ್ಲಲ್ಲೂ ಹೀಗೆ ಏನೋ ಪ್ರಪಂಚನೇ ಮುಳುಗ್ ಹೋಗಿರೋ ಹಾಗೆ ನಿಂತ್ಕೊಂಡಿದ್ದೆ. ಏನ್ ವಿಷಯ? ಅದಂಗಿರ್ಲಿ, ನೀನ್ ಯಾಕೆ ಇಲ್ಲಿಗೆ ಬಂದಿದ್ಯಾ? ಕಾಲೇಜ್ ಇಲ್ವಾ ನಿಂಗೆ? ಸರಿ ಹೋಯ್ತು, ಅಂಗಡಿ ತಾಪ ಅಂತ ನೀನೇ ತಾನೇ ಕರ್ದೆ. ನಾನ್ ಹೇಳದ್ನಾ? ಯಾಕೆ? ಅಯ್ಯೋ ದೇವ್ರೆ, ಅಪ್ಪನ ಔಷಧಿಗೆ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ಯಲ್ಲಕ್ಕ. ಹೌದಲ್ವಾ, ಮರ್ತೇ ಬಿಟ್ಟೆ ಕಣೆ. ಅಕ್ಕ, ಏನಾಯ್ತು ನಿನ್ಗೆ? ಏನಾದ್ರೂ ಸಮಸ್ಯೆ ಇದ್ರೆ ನನ್ನ ಹತ್ರ ಹೇಳ್ಕೊ. ಏನಿಲ್ಲ, ನಾನ್ ಸಂಜೆ ಬರೋದು ಹೊತ್ತಾಗತ್ತೆ, ಹಂಗಂತ ನೀನೇ ಅಡ್ಗೆ ಮಾಡ್ತಾ ಕೂತ್ಬಿಟ್ಯಾ? ನಾನ್ ಬಂದ್ ಮಾಡ್ತೀನಿ, ನೀನ್ ಕೂತ್ಕೊಂಡು ಓದ್ಕೊ. ಮತ್ತೆ ಕೊಡ್ತೀಯನೋ? ಯಾಕೋ ಹೀಗೆ ಹೊಟ್ಟೆ ಉರಿಸ್ತೀಯ? ಕುಡಿಬೇಡ ಕುಡಿಬೇಡ ಅಂತ 1000 ಸತಿ ಹೇಳಿದ್ರು ನಿನಗೆ ಅರ್ಥ ಆಗಲ್ವೇನೋ? ಅಲ್ಲ ಕಣೋ, ಹೀಗೆ ಮೈ ಮೇಲೆ ಪ್ರಜ್ಞೆನೇ ಇಲ್ದೆ ಓಡಿಸ್ಕೊಂಡ್ ಬಂದಿದೆಯಲ್ಲ, ಜೀವಕ್ಕೇನಾದ್ರೂ ಅಪಾಯ ಆಗಿದ್ರೆ ಏನೋ ಗತಿ? ಯಾಕೋ ನೀನ್ ಅರ್ಥನೇ ಮಾಡ್ಕೋತಾ ಇಲ್ಲ? ನೀನ್ ಕುಡಿತಾ ಇರೋದು ವಿಷ ಕಣೋ, ವಿಷ. ಅದು ಹಂತವಾಗಿ ನಿನ್ನೆ ನುಂಗ್ಬಿಡುತ್ತೆ.
ಈಗ ಮಲಗಿರೋಲ್ಲ ಎದ್ದೇಳ್ಬೇಕಾ? ಸುಮ್ಮನೆ ಮಲಗ. ನಾನು ಕುಡಿತಿರೋದು ವಿಷ ಅಂತೆ. ಕುಡಿದು ಆಕ್ಸಿಡೆಂಟ್ ಆಗಿ ಸತ್ತೋದ್ರೆ ಏನ್ ಗತಿ ಅಂತ ಅಮ್ಮ ಬೇಜಾರು ಮಾಡ್ಕೋತಿದ್ದಾಳೆ. ಆದ್ರೆ ಅವ್ರಿಗೇನ್ ಗೊತ್ತು, ನೀನ್ ಯಾವತ್ ಬ್ರೇಕಪ್ ಮಾಡ್ಕೊಂಡು ನನ್ ಬಿಟ್ಟು ಹೋದ್ಯೋ ಅವತ್ತೇ ನಾನು ಸತ್ತೋದೆ ಅಂತ. ಯಾಕೆ ನಾನು ಅರ್ಧ ದಾರಿಯಲ್ಲ ಬಿಟ್ಟು ಹೋದೆ? ಹೋದೆ ಇಷ್ಟೊಂದು ಪ್ರೀತಿ ಯಾಕೆ ಕೊಟ್ಟು ಹೋದೆ? ಬದುಕೋದಕ್ಕೂ ಆಗ್ತಿಲ್ಲ, ಸಾಯೋದಕ್ಕೆ ಧೈರ್ಯ ಸಾಲ್ತಿಲ್ಲ. ನೀನಿಲ್ದೇ ಇರೋಕೆ ಆಗ್ತಿಲ್ಲ ಬೇಬಿ. ಎಲ್ರಿಗೂ ನಮಸ್ಕಾರ. ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಅನ್ನೋದು ಬರೀ ಸಿನಿಮಾ ಡೈಲಾಗ್ ಅಲ್ಲ. ಆ ಮಾತು ನಮ್ಮ ಕೌನ್ಸಿಲರ್ ಸಾಹೇಬ್ರ ವಿಷಯದಲ್ಲಿ ವೇದವಾಕ್ಯನೇ ಆಗಿದೆ. ನಮ್ಮ ಕೌನ್ಸಿಲರ್ ತೀರ್ಥಣ್ಣ ಈ ಕಾಲೋನಿ ಜನರಿಗೋಸ್ಕರ ಏನೆಲ್ಲ ಮಾಡಿಲ್ಲ. ಮನೆಗೆ ನೀರ್ ಬರ್ದೇ ಇದ್ದಾಗ ನಾವು ಎಷ್ಟೊಂದೆಲ್ಲ ಕಷ್ಟ ಪಡ್ಬೇಕಾಗುತ್ತೆ. ಆದ್ರೆ ತೀರ್ಥಣ್ಣ ಕೊಳೆ ಹಾಕ್ಸಿ ನಮ್ಮ ಕಾಲೋನಿಗೆ ನೀರ್ ತಂದ್ರು. ನೋಡಿದ್ಯಾ, ಒಳ್ಳೆ ರಾಜಕಾರಣ ಮಾತಾಡ್ತಾನೆ ನಿನ್ ತಮ್ಮ. ಇದ್ರಲ್ಲೇ ಅವನಿಗೆ ಭವಿಷ್ಯ ಇರೋದು. ನಮ್ ಕಾಲೋನಿ ಮಕ್ಕಳು ಶಾಲೆ ತಪ್ಪಿಸಬಾರ್ದು ಅಂತ 5 ಆಟೋನ ಫ್ರೀ ಆಗಿ ಕೊಟ್ಟು ನಮ್ ಕಾಲೋನಿ ಮಕ್ಕಳು ಭವಿಷ್ಯಕ್ಕೆ ದಾರಿದೀಪ ಆಗಿದ್ದಾರೆ. ಏನೋ ಕೆಟ್ಟ ಟೈಮ್. ನಮ್ ಕಾಲೋನಿ ಶಂಕರಣ್ಣ ಈರಣ್ಣ ಟ್ಯಾಂಕಿ ಕ್ಲೀನ್ ಮಾಡೋದಕ್ಕೆ ಅಂತ ಚರಂಡಿ ಒಳಗಿದ್ದು ವಿಷದ ಗಾಳಿ ಕುಡಿದು ಸತ್ತೋದು. ಆದ್ರೆ ಅವ್ರ ಕುಟುಂಬಕ್ಕೆ ತೀರ್ಥಣ್ಣ ಪರಿಹಾರ ಕೊಡಿಸ್ತೀನಿ ಅಂತ ಹೇಳಿದ್ ಮಾತ್ ನಂಗೆ ಇವತ್ತು ಪರಿಹಾರನ ಕೊಡ್ತಿದ್ದಾರೆ. ಎಲ್ಲೋ ಹಾರೋಗಿದ್ದೆ ಚಿಟ್ಟೆ ಸಾಹೇಬ್ರ. ಓನರ್ ಅದರಿ ಈ ಅವಘಡ ನಡೆದೈತಲ್ಲ, ಆ ಓನರ್ ಫೋನ್ ಎತ್ತವಲ್ಲ, ಮನಿ ಅಂತ ಹೋಗಿದ್ದೆ, ಅಲ್ಲೂ ಕಾಣವಲ್ಲ. ನಮ್ಮ ಹುಡುಗ್ರಿಗೆ ಫೋನ್ ಮಾಡಿ ಅವ್ನು ಎಲ್ಲಿದ್ರು ಹುಡ್ಕೊಬರೋದು ಕೇಳು. ಆ ಕುಮಾರ ಎಲ್ಲೋದ? ಪರಿಹಾರ ಕೊಡೋದಕ್ಕೆ ಕಂಪನಿ ಅಕೌಂಟಿಂದ ದುಡ್ಡು ತಗೋಬಾ ಅಂತ ಹೇಳಿದ್ರು. ಅವನು ಫೋನ್ ಎತ್ತವಲ್ಲ ರೀ. ಈಗ ನಮ್ ತೀರ್ಥಣ್ಣ ನಿಮ್ಮೆಲ್ಲರನ್ನ ಉದ್ದೇಶಿಸಿ ಮಾತಾಡ್ತಾರೆ. ಎಲ್ಲಾರ್ಗು ನಮಸ್ಕಾರ. ನಾನ್ ಮಾಡ್ತಾ ಇರೋದು ದೇವ್ರ ಕೆಲಸ, ಅದ್ ನನ್ನ ಕರ್ತವ್ಯ. ಅದಕ್ಕೋಸ್ಕರ ಈ ಫಂಕ್ಷನ್, ಈ ಹೊಗಳಿಕೆ ಇದೆಲ್ಲ ನಾನು ಬೇಡ ಅಂತ ಹೇಳಿದ್ದೆ. ಆದ್ರೆ ಜನರ ಪ್ರೀತಿಗೆ ನಾನು ತಲೆ ಬಾಗ್ಲೇಬೇಕಾಗಿದೆ. ನಮ್ಮ ಅಪ್ಪ ಅಮ್ಮನ್ ಬಿಟ್ರೆ ನನಗೆ ತಲೆ ಬಾಗೋದು ನಿಮ್ ಮುಂದೆನೆ. ನಡಿಬಾರ್ದ ಘಟನೆ ನಡೆದೋಗಿದೆ. ಜೀವ ಕಳ್ಕೊಂಡವ್ರನ್ನ ಬದುಕಿಸ್ಕೊಳ್ಳೋದಕ್ಕಾಗಲ್ಲ. ಆದ್ರೆ ಅವ್ರನ್ನೇ ನಂಬ್ಕೊಂಡಿದ್ದಿದ್ದ ಕುಟುಂಬನ ನನ್ನ ನಡುನಿರ ಕೈ ಬಿಡಲ್ಲ. ಅವರಿಬ್ರು ಮಕ್ಕಳು ಓದಿನ ಖರ್ಚನ್ನ ನಾನ್ ನೋಡ್ಕೋತೀನಿ. ರಾಜೇಶ ಹೇಳ್ದಾಗೆ ಈ ಏರಿಯಾಗೆ ಕೊಳಾಯಿ ಹಾಕ್ಸಿದ್ದು, ಆಟೋ ಕೊಡ್ಸಿದ್ದು, ಪರಿಹಾರ ಕೊಡ್ಸ್ತಾ ಇರೋದಕ್ಕೆ ಕಾರಣ ನಾನಲ್ಲ. ಅದಕ್ಕೆ ಕಾರಣ ನಿಮ್ ಒಗ್ಗಟ್ಟು ಮತ್ತೆ ನಿಮ್ಮಲ್ಲಿರೋ ಒಬ್ಬ ಹೋರಾಟಗಾರ. ಆ ಹೋರಾಟಗಾರ್ತಿ ಬೇರೆ ಯಾರೂ ಅಲ್ಲ, ನಿಮ್ಮ ಪ್ರೀತಿಯ ಸುಮನ.
ಇವತ್ತು ನಿಮ್ಗೆಲ್ಲ ಒಂದು ಸತ್ಯ ಹೇಳಲೇಬೇಕು. ಸರ್ಕಾರದಿಂದ ಪರಿಹಾರ ಕೊಡಿಸ್ತೀನಿ ಅಂತ ಹೇಳಿದೆ, ಆದ್ರೆ ಸರ್ಕಾರಕ್ಕೆ ಅದರದೇ ಆದ ಕಟ್ಟುಪಾಡುಗಳಿರುತ್ತೆ. ಇಂಥ ಸಾವುಗಳಿಗೆಲ್ಲ ಪರಿಹಾರ ಕೊಡಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಇರಿ 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 ಹಾಗಂತ ಕೊಟ್ಟ ಮಾತನ್ನ ನಾನು ಮೀರಲ್ಲ. ಪರಿಹಾರ ಕೊಡಿಸ್ತೀನಿ ಅಂತ ಹೇಳಿದ್ದೆ, ಕೊಡಿಸ್ತಾ ಇದೆ. ಇವತ್ ನಿಮ್ ಕಷ್ಟನೆಲ್ಲ ಅರ್ಥ ಮಾಡ್ಕೊಂಡಿರೋ ನಮ್ಮ ಪಾರ್ಟಿ ತನ್ನ ಪಾರ್ಟಿ ಫಂಡ್ ಇಂದ 2 ಕುಟುಂಬಗಳಿಗೆ ಪರಿಹಾರ ಕೊಡ್ತಾ ಇದೆ.